ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ವ್ಲಾಗ ಹೆಂಗೈತೆ ಅಂತ ನೋಡೋಣ್ರಿ. ಮೊನ್ನೆ ಊರಿಂದ ಹೂ ತಂದಿನಲ್ರಿ, ಅವ ಹೂ ಬಿಳಿ ದಾಸವಾಳ ಮಗ್ಗಿ ತೊಗೊಂಬಂದಿನಿ. ಒಂದು 4-5 ಅಷ್ಟು ತಂದೀನಿ. ಆ ಹೂಗಳು ಅಳಿದಾವೆ ನೋಡ್ರಿ, ಎಷ್ಟು ಚಂದ. ನಂತರ ಇಲ್ಲೇ ನಾನು ಬೆಳಗ್ಗೆ ಎದ್ದುಗಳೇ ಏನು ಮಾಡ್ತಾನಂದ್ರೆ ಹೊಸಲ ಪೂಜೆ ಮಾಡಿ ಗುಲಾಬಿ ಏರ್ಸಿರ್ತಾನೆ ರೀ, ಕೊಂಡು ತೊಗೊಂಬಂದ. ಆದ್ರೆ ನನ್ನ ಮಗಳು ಅವನ್ನೆಲ್ಲನೂ ತೆಗೆದೋಗಿದ್ದಾಳು. ಈಗ ಅರ್ಬಿ ಎಲ್ಲ ವಾಶ್ ಮಾಡೀನಿ ನೋಡ್ರಿ. ಅರ್ಬಿ ಎಲ್ಲ ವಾಶ್ ಮಾಡಿ ಅಷ್ಟು ಎಲ್ಲ ಅರ್ಬಿಯನ್ನು ಹಾಕೇನು. ನಂತರ ನನ್ನ ಬ್ಲ್ಯಾಂಕೆಟ್ ಇತ್ತು. ಈಗ ಅದನ್ನ ಈಗ ತಿಕ್ಕೋದಕ್ಕೆ ಯಜಮಾನ್ರು ಬೇಯತ್ತಾರ, ಕಪ್ಪಿ ಮಾಸ ತಿಕ್ತಾನಂತೇಳಿ. ನಾ ತಿಕ್ಕು ಕೊಡ್ತಕ್ಕೆ ಅದು ಬಣ್ಣೆಲ್ಲ ಕಿತ್ತು ಹೊಂಟತಿ, ಅದಕ್ಕೆ ತಿಕ್ಕಕ್ಕೆ ಹೋಗಬೇಡ ಅಂತೇಳಿ ಬೇದಾರ್ರಿ. ಬಣ್ಣ ಹಚ್ತಾನ, ಅದಕ್ಕೆ ತಿಕ್ಕಬೇಡ ಅಂದಾರ, ಅದಕ್ಕೆ ಹಾಕಿಬಿಟ್ಟನು. ಮೊನ್ನೆ ಪೂರ್ತಿ ಎಲ್ಲ ಮೆಟ್ಗಾಟಿ ಎಲ್ಲ ತಿಕ್ಕೇನು ನೋಡ್ರಿ. ಅದು ಉಸುಕಿರೋ ಆತತಿ ಅಟ್ಟಾದರೂ ಇಲ್ಲಿ ನೋಡ್ರಿ. ಇನ್ನೆಲ್ಲ ಪೂರ್ತಿ ಕಪ್ಪಿ ಮಾಸ ಗಟ್ಟಿತ್ರಿ. ಇದೆಲ್ಲ ಮೆಟ್ಗಾಟಿ ಮ್ಯಾಗಿಂದೆಲ್ಲ ಪೂರ್ತಿ ಎಲ್ಲನೂ ಒಂದು ಅರ್ಧ ತಾಸು ಮಟ್ಟ ಆಯ್ತು. ಅಷ್ಟು ತಿಕ್ಕೇನ್ರಿ. ಬ್ರೆಸ್ಸಿಲ್ ಹೇಳಿ ತಿಕ್ಕೇನು ಅಂತ ಏನು ಹಾಕಿಲ್ಲ ನಾನು. ಇಲ್ಲೇ ನೀರು ಹಾಕಿಲ್ಲ ಹೋಗಿ ಯಾಕೋ ಯಜಮಾನ್ರು ಮೊನ್ನೆ ಈಗ ನೀರು ಹಾಕೋದು ಮಾತಾಡಕತ್ತಾನ ನೋಡ್ರಿ. ನಾ ಇವತ್ತು 3 ಬಂದಾಗಿಂದ ಅಂದರೆ ನಾ ಬಂದಾಗಿಂದ ಹಾಕತ್ತನು. ಇದು ಬಸಂತ ಬಾಲಿಗಿದ ಸೇವಂತಿಗೆ ಗಿಡ. ಇವತ್ತು ಅಡುಗೆ ಕೆಲಸ ಕಡಿಮೆ ಐತ್ರಿ. ಇದು ಕೌದಿ ನೋಡ್ರಿ. ಇದೆ ನಮ್ಮವ್ವ ಸೀರೆಗಳು ಹೊಲಿಸೆ ಕೌದಿ ಹೊಲಿಸ್ಕೊಟ್ರ. ಕೌದಿ ಅಲ್ರಿ, ಇದು ದುಬ್ಬಟ್ಟು ಅಂತಾರೆ. ಅದಿದೆ ಕೌದಿ. ಹೆಂಗೆ ಹೊಲಿತಾರಂದ್ರೆ ಸಣ್ಣ ಸಣ್ಣ ಚೂಕ್ ಕರಿದಿರ್ತಾವೆ, ಅವ್ನು ಕೂಡಿಸಿ ಹೊಲಿತಾರು. ನಾವು ಸಣ್ಣಂತ ಇದ್ದಾಗ ಯೂಸ್ ಮಾಡ್ತಿದ್ದು. ಇನ್ನಾದರೂ ನಮ್ಮ ಮನ್ಯಾಗ ನಮ್ಮ ಅಂತೆಗೆ ಐತ್ರಿ ಹಳಿ ಕೌದಿ. ಅದನ್ನು ಒಗ್ಯಾಕೆ ಬೇಡ ಅಂತೇಳಿ ನಮ್ಮವ್ವ ಬಿಟ್ಟಾರ. ಇಲ್ಲೇ ಜರ್ಮನಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಹಾಕಿಟ್ಟಿರ್ತಾನೆ ರೀ. ಮತ್ತು ಇಲ್ಲೇ ಅಬ್ರೇಕೋಳು ಎಲ್ಲಿ ಇಡ್ಬೇಕಂದ್ರೆ ಜಗಾನ ಇಲ್ರಿ, ಹಂಗಾಗೈತಿ. ಅಲ್ಲೆಲ್ಲರೂ ತುರುಕಿಟ್ರು ಜಗ್ಗುದಕ್ಕತ್ತೆ ಅಂತೇಳಿ ಇಲ್ಲಿ ಇಟ್ಟಿರ್ತಾನೋ ನನ್ನ ಮಗ ಕಿತ್ತಾಕೋದ. ನಂತರ ಇಲ್ಲೇ ರೊಟ್ಟಿ ಹೆಂಗೆ ಉಳ್ದಾವು, ನೀನು ಊರಿಂದ ಬಂದಿದ್ದು. ನಮ್ಮ ವಾರ ಬೇಡ ಅನ್ನತ್ತ, ನಾ ಒಂದು 2 ರೊಟ್ಟಿ ಕಟ್ಟುವ, ನಾನು ಇಲ್ಲಿ ಊಟ ಮಾಡೀನು ಬೇಡ ಅಂತೇಳಿ. ಆದರೂ ನಮ್ಮವ್ವ 6 ರೊಟ್ಟಿ ಕಟ್ಟಿರು. ಅದ್ರಾಗ ಇನ್ನೂ 4 ರೊಟ್ಟಿ ಹೆಂಗೆ ಉಳ್ದಾವೆ ನೋಡ್ರಿ. ಯಜಮಾನ್ರು 2 ತಿಂದರು, ಮತ್ತು ಹೊಳೆ 4 ರೊಟ್ಟಿ ಹೆಂಗೆ ಉಳ್ದು. ಈಗ ಇದೆಲ್ಲ ಬಾಂಡೆ ತೊಳೆದಿಟ್ಟು ಆನಂತರ ಹಂಡೆ ಎಲ್ಲ ಅಂದ್ರೆ ನೀರು ಕುಡಿ ಹಂಡೆ ಎಲ್ಲ ಹೊಲಸಾಗಿತ್ತು. ಇದನ್ನೆಲ್ಲ ತೊಳೆದ ನೀರು ಹಾಕಿನ ಫಿಲ್ಟರ್ ನೀರು ರೀ. ಈಗ ಮತ್ತು ರೊಟ್ಟಿ ಹಂಗೆ ಉದ್ದ ಅಂತ ಏನಿಲ್ಲ, ಸರಿಯಾಗಿ ಎದ್ಗಳು ಉಪ್ಪಿಟ್ಟು ಮಾಡಿದ್ವಿ. ಇಲ್ಲೇ ಹೆಸರು ಬೇಳೆ ಸಾರು ಮಾಡೇನು. ಹೆಸರು ಬೇಳೆ ಇರಲ್ಲ, ಅದನ್ನು ದಿಪ್ಪಿಗೆ ಅಂದಾಗೂ ಬರ್ತೈತಿ, ರೊಟ್ಟಿಯಾಗೂ ಬರ್ತೈತೆ ಅಂಥೇಳಿ ಎಲ್ಲ ವೆಜಿಟೇಬಲ್ ಹಾಕಿ ಈ ಥರ ಗಟ್ಟಿಗೆ ಸಾರು ಮಾಡಿ ನೋಡ್ರಿ. ಅಂದ್ರೆ ಗಟ್ಟಿಗಿತ್ತಂದ್ರೆ ರೊಟ್ಟಿಯಾಗೂ ನಡಿತೈತಿ, ಅಂದಾಗೂ ಬರ್ತೈತೆ ಅಂಥೇಳಿ. ಇನ್ನು ಉಪ್ಪಿಟ್ಟಿನ ಸ್ವಲ್ಪ ಸಂಜೆಗಳು ಏನಾದ್ರು ತಿಂದ ಅಂದರೆ ಒಗ್ಗರ್ನ್ಯಾಗ ಸ್ವಲ್ಪ ಚುನ್ಮರಿ ಕುಳ್ಸ್ಕೊಂಡು ತಿಂದ್ರೆ ಆತಂತೇಳಿ ಇಲ್ಲಿ ಅನ್ನ ಮಾಡೋಕೆ ಇಟ್ಟಾನು. ಇನ್ನೊಂದು ಸ್ವಲ್ಪ ಅನ್ನ ಮಾಡ್ರೆ ಕೆಲಸ ಮುಗೀತು ನೋಡ್ರಿ. ಅದೇ ರೀತಿ ರೀ, ಒಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದ್ರಿ ಏನಂತ, ನಾನು ಬಾಡಿಗೆ ಇದ್ದವ್ರು ಹಚ್ಕೋಕೆ ಹೋಗಬೇಡ ಅಥವಾ ಅವ್ರ ಮನುಷ್ಯರೆಲ್ಲ ಹಂಗದು ಏನು ಅಂದೇಲ್ರಿ. ನಾನು ಏನಂತಂದ್ರೆ ಹಳ್ಳಿ ವಾತಾವರಣದಾಗ ನನಗೆ ಹಳ್ಳಿ ವಾತಾವರಣ ಇಷ್ಟ ರೀ. ಮೇನ್ ನಂಗೆ ಏನಂತಂದ್ರೆ ನನ್ನ ಕೆಲಸ ಆದಗಳೇ ಯಾರ ಬಂದು ಕುಂತು ಮಾತಾಡ್ಕೊತ ಕುಂತ್ರೆ ನಮ್ಮ ಮನುಷ್ಯನಾಗಿರುವಂಥ ಚಿಂತೆ ಕೂಡ ಹೋಗಿಬಿಡ್ತೈತೆ ರೀ. ಯಾಕೆ ನಾವು ಇನ್ನೊಬ್ರ ಬಗ್ಗೆ ಮಾತಾಡೋಂಗಿಲ್ಲ ರೀ. ಏನೋ ಒಂದು ತಂದು ಬಂದು ಅದು ಹಿಂಗೆ ಮಾತಾಡ್ತಾ ಕುಂತಿರ್ತಾವಲ್ಲ, ಅದು ಹಾಗಾಗಿ ನನಗೆ ಹಳ್ಳಿ ಜೀವನ ಇಷ್ಟ ರೀ. ನಮ್ಮ ಕಟ್ಟಿ ಮ್ಯಾಗ ಎಲ್ಲರೂ ಒಣ್ಣೆಣ್ಣರು ಎಲ್ಲರೂ ಬಂದು ಕುಂದಿರ್ತಾರೆ ರೀ. ಹಾಗಾಗಿ ನನಗೆ ಜಾಸ್ತಿ ಅಲ್ಲಿ ರೂಢಿ ಆಗೈತಲ್ಲ ರೀ, ಟೈಮ್ ಪಾಸ್ ಅಲ್ಲೇ ಅದಂಗತಿ. ಇಲ್ಲೇ ಸಿಟಿ ಒಳಗೆ ಏನಕತ್ರಿ, ಬಾಡಿಗೆಯವ್ರು ಇರ್ತಾರೆ ರೀ. ಈಗ ಒಬ್ರು ಅಂಟಿ ಪಾಪ ಭಾಳ ಹಚ್ಕೊಂಡಾರ ನನಗೆ ರೀ. ಅವರು ಈಗ ಮನೆ ಹಚ್ಸತ್ತಾರು, ಮನೆ ಹಚ್ಕೊ ಹೋಗಾರ್ರಿ ಅವ್ರು. ಅವಾಗ ನನಗೆ ಏನಾಗತಿ, ಪಾಪ ಅವ್ರು ಬಾಡಿಗೆದಾರ ಅಂದ್ರೇನ ಫುಲ್ ರಿಚ್ ಅದಾರು. ಹಂಗೆ ಅನಿವಾರ್ಯ ಕಾರಣಕ್ಕೆ ತಮ್ಮ ಮಗಳನ್ನ ದವಾಖಾನೆಗೆ ಡೆಲಿವರಿ ಟೈಮ್ ಸಂಬಂಧ ಇಲ್ಲಿ ಬಂದು ಉಳಿದಾರು. ಅವರು ತಮ್ಮ ಊರಾಗ ಕೂಡ ಏನೋ ಸ್ವಂತ ಮನೆ ಹಚ್ಕೋತಾರೆ ಈಗ. ಮತ್ತು ಅದಕ್ಕಾಗಿ ಇನ್ನೊಂದು 4-5 ತಿಂಗಳು ಹೋಗ್ತಾರೆ ರೀ ಅವ್ರು. ಅವಾಗ ನಮ್ಗೇನಾಕತಿ, ಪಾಪ ಹೋದ್ರಲ್ಲ ಅಂತ ಹಿಂಗೆ ಇರ್ತತಿ. ಮತ್ತು ಒಂದು 5-6 ಮಂದಿ ಇದ್ದವರೆಲ್ಲ ಹೋದ್ರಿ. ಅವಾಗ ಅಟ್ರು ಕೂಡ ಹೋಗ್ತಿದ್ವು. ಅವ್ರು ಹೋದ್ರೆ ಒಂಥರ ಫೀಲ್ ಆಕತ್ರಿ, ಅವ್ರು ಇರ್ಬೇಕಿತ್ತು ಇಲ್ಲೇ ಅನ್ನೋ ಹಂಗೆ. ಅದಕ್ಕಾಗಿ ನಾನು ಬಾಡಿಗೆವ್ರು ಹಚ್ಕೋಕ್ಕೂ ಹೋಗಬೇಡ್ರಿ ಅಥವಾ ಅವರು ಮನುಷ್ಯರಲ್ಲ ಅಂತ ಹಂಗದು ನಾ ಏನು ಕಾಮೆಂಟ್ ಮಾಡಿಲ್ಲ, ಅಂದೇನೂ ಇಲ್ಲ. ಅಂದ್ರೆ ಅವ್ರು ಹೋಗ್ತಾರಲ್ಲ ಹಳ್ಳಿ ಒಳಗೆ ಶಾಶ್ವತ ಅಲ್ಲೇ ಇರ್ತಾರೆ ಅವ್ರು, ಫಿಕ್ಸ್ ಅದ ಲೈನ್ದಾಗ ಅಲ್ಲೇ ಇರ್ತಾರೋ. ಹಾಗಾಗಿ ಏನಾಕತ್ರಿ, ಜಾಸ್ತಿ ಲೈಫ್ ಲಾಂಗ್ ಅವ್ರು ಕಂಟಿನ್ಯೂ ಇರ್ತಾರೋ. ಇಲ್ಲೇನಾಕತಿ, ಅವ್ರ ಮನೆಯನ್ನು ಚೇಂಜ್ ಮಾಡ್ತಾರಲ್ರಿ. ಹಾಗಾಗಿ ಏನು ಸಂಬಂಧಗಳು ಉಳಿಯೋದಿಲ್ಲ. ಅಥವಾ ಅವರು ಬೇರೆ ಕಡೆ ಬೇರೆ ಊರಿಗೆ ಅಥವಾ ಬೇರೆ ನಗರಕ್ಕೆ ಹೀಗೆಲ್ಲ ಹೋಗ್ತಾರಲ್ರಿ. ಅವಾಗೇನಾಕತಿ, ಅವ್ರ ನೆನಪು ಜಾಸ್ತಿ ಕಾಡ್ತಾವೆ. ಅದಕ್ಕಾಗಿ ನಾ ಏನಂತನೂ ಬಾಡಿಗೆ ಇರ್ತಾರಲ್ಲ ಅನ್ನೋದಿಷ್ಟು ಅಂದನ್ರಿ. ಆದ್ರೆ ನಂದು ಬಾಡಿಗೆಯವ್ರು ನೀವು ಯಾರು ಹಚ್ಕೋಕೆ ಹೋಗ್ಬೇಡ್ರಿ, ಅವ್ರ ಮನುಷ್ಯರಲ್ಲ ಅಂತೆ ನಾ ಅಂದಿಲ್ಲ. ನೀವು ಬಾಡಿಗೆಯವ್ರು ಇರ್ಬೋದು ಅಥವಾ ಇಲ್ಲೇ ಇರ್ಬೋದು, ಆದ್ರೆ ಹಚ್ಕೋದು. ಆದರೆ ಸಿಟಿ ಒಳಗೆ ನೋಡ್ರಿ ನೀವು, ಫಾರ್ ಎಕ್ಸಾಂಪಲ್ ನಂದು ಉದಾಹರಣೆ ಹೇಳ್ತಾನು. ಇಲ್ಲಿ ಏನು ಮಾಡ್ತಾರಂದ್ರೆ, ಒಂದು ಏರಿಯಾ ಇರ್ತದಂತ ತಿಳ್ಕೊರಿ. ತಮ್ಮ ಏರಿಯಾದಾಗ ಯಾರು ಪರಿಚಯ ಇರ್ತಾರಲ್ಲ
ಅವ್ರಿಗಷ್ಟು ಇನ್ವೈಟ್ ಮಾಡ್ತಾರೆ. ಹಳ್ಳಿ ಒಳಗೆ ನೋಡ್ರಿ ಊರೆಲ್ಲ ಇನ್ವೈಟ್ ಮಾಡ್ತಾರೆ. ಮದುವೆಗೆ ಆತ ಒಂದು ಏನೋ ಒಂದು ಕುಬ್ಸಕ್ಕೆ ಆತ ಒಂದು ಏನೋ ಆತ. ನಾನು ಕುಬಸ್ದಾಗ ಹೇಳ್ತಾನೆ ರೀ. ಇಲ್ಲೇ ನಾನು ಕುಬಸ್ದಾಗ ನಮ್ಮ ಮನ್ಯಾಗೆ ನಮ್ಮ ಅಂಟಿ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಎಲ್ಲ ಏನಿರು ಬರೀ 300 ರೊಟ್ಟಿ ಮಾಡ್ಕೊಂಬರ್ರಿ ಅಂದ್ರೆ. ಆದ್ರೆ ನಮ್ಮ ಊರಾಗ ರೀ ನನ್ನ ಹೆಂಡತಿ ಕುಬ್ಸಿದ್ರಿ ಪ್ರೆಗ್ನೆಂಟ್ ಆದಾಗ. ಅವ್ರು ಕುಬ್ಸಿದ್ದಾಗ ಒಂದು 1000 ರೊಟ್ಟಿ ಎಲ್ಲರಿಗೂ ನಾನೇ ಓದ್ ಕೊಟ್ಟೇನೆ ರೀ. ಮತ್ತೆ ಇಲ್ಲೇನಾಯ್ತು, ಒಂದು ಉಣಿ ಇಟ್ಕೊಟ್ರು. ಇನ್ನೊಬ್ರು ನಮ್ಮ ಅಣ್ಣ ತಮ್ಮ ಹಳ್ಳಿ ಮನೆಯಾಗಿದ್ರು, ಅಲ್ಲಿ ಕೊಟ್ಟರು. ಉಳಿದಿದ್ದೆಲ್ಲ ದನಕ್ಕೆ ಇಟ್ಬಿಟ್ರಿ. ಕೊಡ್ಬೇಕಲ್ಲ ರೀ ಅವ್ರು, ಉಳಿದಿದ್ದೆಲ್ಲ ದನಕ್ಕೆ ಇಟ್ಬಿಟ್ರಂತ. ಹಾಗಾಗಿ ಅವ್ರು ಕೊಡಲಿಲ್ಲ. ನಂದು ಹೇಳ್ದ್ನಲ್ರಿ. ಹಂಗೆ ಇಲ್ಲಿ ಏನೋ ಒಂದು ಫಂಕ್ಷನ್ ಆತು, ಏನಾದ್ರು ತಮ್ಮ ಪರಿಚಯದವ್ರು ಅಷ್ಟೇ ಕರಿತಾರೆ. ಹಳ್ಳಿ ಒಳಗೆ ನೋಡ್ರಿ ಊರು ತುಂಬ ಎಲ್ಲ ಕರಿತಾರೋ. ಏನೋ ಒಂದು ಕೊಡೋದು ಎಲ್ಲ ಹಳ್ಳಿ ಒಳಗೆ ಚಲೋ ಅನಿಸುತ್ತೆ. ಯಾರೋ ಒಂದು ಸತ್ರ ಕೆಟ್ಟರೆ ಎಲ್ಲ ಓಣ್ಯಾನ ಬಂದು ನಿಂದಿರ್ತೈತಿ. ಇಲ್ಲೇ ಬಾಜುಗೆ ಯಾರಾದ್ರೆ ಅವ್ರು ನಮ್ಮ ಸಂಬಂಧ ಇಲ್ಲ ಅಂತ ಹೋಗ್ತಾರೋ. ಅದಕ್ಕೆ ನನಗೆ ಸಿಟಿ ಲೈಕ್ ಆಗೋಲ್ರಿ. ತಪ್ಪು ತಿಕ್ಕೋಕೆ ಹೋಗ್ಬೇಡ್ರಿ. ಸಿಟಿಯಾಗ ಅದನ್ನು ಕರೆಯರೆ ಒಟ್ಟು ನಂಗೆ ಲೈಕ್ ಆಗೋದಿಲ್ಲ ರೀ. ಆದ್ರೆ ಹುಡುಗರು ಎಜುಕೇಷನ ಇನ್ನಿದ್ರೆ ನಾವು ಏನೋ ಒಂದು ಮಾರ್ಕೆಟ್ ಏನೋ ಮಾಡೋ ಸಿಟಿ ಚಲೋ. ಆದ್ರೆ ಸಂಬಂಧಗಳು ಫ್ರೆಂಡ್ಸ್ ಹಚ್ಕೋಕೆ ಹಳ್ಳಿನ ಚಲೋ ರೀ. ಈ ಒಂದು ಭಾಗ ಇಷ್ಟ ಆದ್ರೆ ಕಾಮೆಂಟ್ ಮಾಡಿರಿ. ಮತ್ತು ಅದೇ ರೀತಿ ನಿಮ್ಗೆ ಹಳ್ಳಿ ಇಷ್ಟನೋ ಸಿಟಿ ಇಷ್ಟ ಅನ್ನೋದನ್ನು ಅದನ್ನು ಕೂಡ ಹೇಳ್ರಿ. ಮತ್ತು ಸುಜಾತ ಅವರ ನಾ ಅಂದದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಕೆ ಹೋಗ್ಬೇಡ್ರಿ. ನಮಸ್ಕಾರ ರೀ. ಸರ್ ಇನ್ನೊಂದು ಹೇಳ್ತೇನೆ ರೀ. ನಾನು ಈಗ ಸಿಟಿ ಹಳ್ಳಿನ ತಲ್ಲೋ ರೀ. ನಮ್ಮ ಅಜ್ಜಿ ಕಡೆ ಶ್ರಾವಣ ಇತ್ತಲ್ರಿ, ಅವಾಗ ಊರಿಗೆ ಹೋಗ್ಯಾಳ್ರಿ. ಈಗ ಹೊಲ್ದಾಗ ಏನು ಕೆಲಸ ಇಲ್ಲ ಅಂತ ಊರಿಗೆ ಹೋಗ್ಯಾಳ್ರಿ. ಹೋಗಿ ಒಂದು 15 ದಿನ ಆತ್ರಿ. ಇನ್ನಾರು ಸುಮಾರು 15 ದಿವಸ ಆತ್ರಿ. ಇನ್ನಾರು ಬರತ್ತಿಲ್ಲ ರೀ. ಯಾಕಂತಂದ್ರೆ ಆಕಿಗೆ ಅಲ್ಲಿ ಫ್ರೆಂಡ್ಸ್ ಅದಾರ ರೀ. ಕಟ್ಟಿ ಮ್ಯಾಗ ಅನ್ನೋದು ಬಿಡ್ತಾರೋ. ಆಕಿ ಏಜ್ನವ್ರು, ಅದಕ್ಕಾಗಿ ಆಕಿ ಬರೋಂಗಿಲ್ಲ. ಹಂಗೆ ನಮ್ಮ ಅಜ್ಜಿ ಇದ್ರಲ್ಲಿ ಸ್ವಲ್ಪ ಟೈಮ್ ಪಾಸ್ ಸಿಕ್ಕಿರ್ತೈತಿ. ನಮ್ಮ ಯಜಮಾನ್ರು ತಮ್ಮ ಕೆಲಸ ಹೊಲಕ್ಕೆ ಹೋಗೋದು, ತಮ್ಮ ಕೆಲಸ ಹಂಗೆ ಪೇಟೆ ಹೋಗೋದು, ಒಂದಿನ ಅವ್ರು ಹೋಗಿಬಿಡ್ತಾರೋ. ನಾನು ನನ್ನ ಮಗಳು ಸ್ಕೂಲ್ಗೆ ಹೋಗ್ರಂತ ಬರೀ ಕೆಲಸ ಮಾಡೋದು. ಅಂದ್ರೆ ಮನುಷ್ಯ ಏನಾಕತ್ರಿ, ನಾವು ಒಬ್ಬರ ಕುಂತ್ರಿ ನೋಡ್ರಿ ನೀವು ಹಲವಾರು ವಿಚಾರಗಳು ಬರ್ತಾವೆ. ಅದು ಟಿವಿ ನೋಡಕತ್ರು ಅದು ಪ್ರಾಬ್ಲಮ್, ಫೋನ್ ನೋಡಕತ್ರು ಪ್ರಾಬ್ಲಮ್. ಅದಕ್ಕಾಗಿ ಒಂದು ನಮ್ಮ ಭಾವನೆಗಳು ಇನ್ನೊಬ್ರದ್ದು ಮಾತಾಡೋದು ತಪ್ಪ್ರಿ. ಯಾಕಂದ್ರೆ ಅದು ಅವರು ಇನ್ನೊಬ್ರ ಬಗ್ಗೆ ಆಡ್ಕೋಬಾರ್ದು. ಒಂದೇದು ನಮ್ಮ ಹೋಗೋದು ಬಂದು ಹಂಗಿತ್ತು ಫಂಕ್ಷನ್ ಇದು ಮಾತಾಡ್ಕೊತ ಇದ್ರೆ ಏನು ಅನ್ಸುತ್ತಂದ್ರೆ, ನೋಡ್ಬೇಕಾದ್ರೆ ನಮ್ಮ ಅವ್ವನ ಲಾಗ್ ನಿಮ್ಗೆ ತೋರಿಸ್ತೇನೆ ರೀ. ನಮ್ಮ ಅವ್ವರು ಮೊನ್ನೆ ಏನ್ರದ ಹತ್ತಿ ಇದು ಮಾಡ್ತಿದ್ರು ರೀ. ಹತ್ತಿ ಪೂಜೆಗೆ ಅಷ್ಟಮಿ ಪೂಜೆಗೆ ಅವಾಗ ಎಲ್ಲರೂ ಬಂದ್ಕೊತಿದ್ರು. ಅಲ್ಲೇ ನಮ್ಮ ರಿಲೇಷನ್ ಎಲ್ಲರೂ ಅದಾರಲ್ರಿ, ಬರ್ತಾರೋ. ನಾವು ಬಂದು ಅವ್ರು ಚಹಾ ಮಾಡ್ತೀವಿ, ಅಟ್ರು ಕುಡಿತೀವಿ. ಅಂದ್ರೆ ಅವ್ರ ಮನೆಗೆ ನಾನು ಇನ್ವೈಟ್ ಮಾಡಿದ್ರು. ನನ್ನ ಮಗಳು ಏನೋ ಕಡಾಕತ್ತಿ ಹೋಗಲಿಲ್ಲ ನಾನು. ಅದಕ್ಕೆ ಆಂಟಿರಿ ಬಂದ್ರೆ ಬರ್ರಿ ಅಂದೆ. ಬೇಬರ್ಸಿ ನನ್ನ ಮನೆಗೆ ಬಂದೆಲ್ಲ ಕರೆದ್ರೆ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಅಂದಾರ್ರಿ ಅವ್ರು. ಅದಕ್ಕೆ ತಪ್ಪು ತಿಕ್ಕೋಕೆ ಹೋಗ್ಬೇಡ್ರಿ. ಮುಂದಿನ ಸರಿ ಬರ್ತಾನು ನನ್ನ ಮಗಳು ಕಡ್ಸ್ಕೊಂಡು ಬರಲಿಲ್ಲ ಅಂತ ಏನಾರ ಅವ್ರಿಗೆ. ಅದಕ್ಕೆ ನನಗೆ ಹಳ್ಳಿ ಇಷ್ಟ ಆಕತ್ರಿ. ನಿಮ್ಗೆ ಸಿಟಿ ಇಷ್ಟ ಆದ್ರೆ ಸಿಟಿ ಒಳಗೆ ಇರ್ರಿ. ಆದ್ರೆ ನಾನು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಕೆ ಹೋಗ್ಬೇಡ್ರಿ. ಈ ಲಾಗ ಇಲ್ಲಿಗೆ ಮುಗಿಸ್ತೇನೆ ರೀ. ಮತ್ತು ಮುಂದಿನ ಲಾಗ್ನ್ಯಾಗ ಮತ್ತೊಂದು ರೆಸಿಪಿ ಮತ್ತೊಂದು ಲಾಗ್ ತೊಗೊಂಬರ್ತೀವಿ ರೀ. ನಮಸ್ಕಾರ ರೀ ಎಲ್ಲರೂ.